ಆ ಮನೆಯವರ ಶೈಲಾ ಅಂತ. ಅದರ ನಂತರ ನಾವು ಶಿರಾಲಿಗೆ ಹೋಗಿದ್ವಿ, ಎಲ್ಲ ಕಡೆ ನನ್ನ ಜೊತೆಯಲ್ಲೇ ಇದ್ದ. ಮುಂಬೈಗೆ ನಾನು ಕಳಿಸಿದ ನಂತರ ಅವನಿಗೂ ಕಳಿಸಿದ್ರು. ನಾವು ಅಲ್ಲಿ ನಾನು ರಂಗಭೂಮಿಗೆ ಪ್ರವೇಶ ಆದಮೇಲೆ ಅವನು ನನ್ನ ಹಿಂದೆ 6 ವರ್ಷ ಚಿಕ್ಕ, ಅವನಿಗೂ ನಮ್ಮ ನಾಟಕಗಳು ಸಣ್ಣ ಸಣ್ಣ ರೋಗ ಕೊಟ್ಟು ಬಂದಿದ್ದು, ಅವನು ಸಿನಿಮಾ ಬಂದ. ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿದ್ದ ನಂತರ ಅವನು ಒಂದಾನೊಂದು ಕಾಲದಲ್ಲಿ ಸಿನಿಮಾಗೆ ಬಂದ, ಹೀಗಾಯಿತು. ಆದರೆ ಒಂದು ಇವತ್ತಿಗೂ ಒಂದು ರೀತಿ ಪಜಲ್ ಅನಿಸೋದಂದರೆ ಯಾಕೆ ಹಿಂಗಾಯಿತು ಅವನಿಗೆ. 35 ವರ್ಷ 36 ಕೂಡ ಆಗಿಲ್ಲ ಈ ಥರದ ಅಪಘಾತ ಆಗಿ. ಅದನ್ನು ಕೂಡ ಬಾಲ್ಯದಲ್ಲಿ, ಆಮೇಲೆ ನಂತರ ಕೂಡ ನಮಗೆ ಪರಿಚಿತ ಇದ್ದವರು ಹೇಳಿದರು ಅದು ಆತನ ಭವಿಷ್ಯದ ಬಗ್ಗೆ, ಭವಿಷ್ಯದಲ್ಲಿ ಹೀಗಾಗ ಸಾಧ್ಯತೆ ಇದೆ ಅಂತ ಹೇಳಿದ್ದು ಇದೆ. ಉದಾಹರಣೆಗೆ ನಮ್ಮ ಶಿರಾಲಿನಲ್ಲಿದ್ದಾಗ ಅವನಿಗೆ 1 ವರ್ಷ ಕೂಡ ಆಗಿಲ್ಲ. ಅಲ್ಲಿ ನಮ್ಮ ಸಂಜೀವ್ ಮಾಮ ಅಂತ ಒಬ್ಬರಿದ್ದರು, ಅವರು ಜಲತರಂಗ ಬಾರಿಸುವರು. ಅವರು ಸದಾ ಬಾಯಲ್ಲಿ ಬೀಡ ಹಾಕ್ಕೊಂಡು ಅಡಿಕೆ, ಅವನಿಗೆ ಸ್ವಲ್ಪ ಮುಖ ಹೀಗೆ ಇತ್ತು. ಬಟ್ ಎಷ್ಟು ಸುಂದರವಾಗಿ ಇದು ಜಲತರಂಗ ಬಾರಿಸೋರು ಅಂದರೆ ನಾವೆಲ್ಲ ಅದನ್ನು ಬಾಲ್ಯದಿಂದ ಕೇಳ್ಕೊಂಡು ಬಂದ. ಸೊ ನಮ್ಮ ಅಮ್ಮ ಒಂದು ದಿವಸ ಹೇಳಿದ್ರು, ಅವ್ರಿಗೆ ಕೇಳು, ಶಂಕರ್ಗೆ ಅವರು ಎಷ್ಟು ವರ್ಷ ಆಯಸ್ಸು ಇದೆ ಅಂತ ಕೇಳಿ. ಅಮ್ಮಗೆ ಹೇಳ್ದ, ನನಗೆ ನೀನೇ ಕೇಳು. ಅವ್ರಿಗೆ ಇಲ್ಲ, ಹೇಳೋದಿಲ್ಲ, ಅವರು ನಿನಗೆ ಹೇಳ್ತಾರೋ ನೋಡುವ. ನನಗೆ ಹೋಗಿ ನಾನು ಅಮ್ಮ ಹೇಳಿದ್ದನ್ನು ಅವ್ರಿಗೆ ಹೇಳಿದೆ, ಕೇಳಿದೆ. ಅವರಿದ್ರು, ನೀವು ನಮ್ಮಂಗೆ ಹೇಳ್ತೀನಿ ನಾನು ಅವ್ರಿಗೆ ಸ್ವಲ್ಪ ಜೋರು ಮಾಡಿ ಆಮೇಲೆ ಹೇಳಿದ್ರು. ಅವನಿಗೆ ದೀರ್ಘಾಯುಷಿ ಇಲ್ಲ, ನೀನು ಕೇಳಿದ್ದ ಕೇಳ್ತಾ ಇದ್ದೀನಿ ಅಂತ. ಆಮೇಲೆ ನಮ್ಮ ಆಶ್ರಮದ ಗುರುಗಳು ಕೂಡ ಅದೇ ರೀತಿ 1988ರಲ್ಲಿ ನನ್ನ ತಾಯಿಯವರಿಗೆ ಕರೆದು, ನೀನು ಪ್ರಸಾದ ಹಂಚೋಕ್ಕೆ ತಯಾರಾಗು. ಯಾಕೆ ಅಂತ, ಇಲ್ಲ ಯಾವಾಗ ವಿಜಯದಶಮಿಗೆ ಯಾರು ಬರ್ತಾರೆ ದುರ್ಗೆ ಬರ್ತಾಳೆ ಹುಲಿ ಮೇಲೆ ಕೂತ್ಕೊಂಡು. ಏನು ಹೇಳ್ತಾ ಇದ್ದೀನಿ, ನೀನು ತಯಾರಾಗಿರು ಪ್ರಸಾದ ಹಂಚೋಕ್ಕೆ, ನೀನು ರಾಮನಾಮ ಜಾಸ್ತಿ ಮಾಡು. ಯಾವಾಗ ಯಾರು ಮಾತಾಡಿ ಯಾವಾಗ ಅಂತ ಅದೆಲ್ಲ ಕೇಳಬೇಡ, ಇದು ಹೇಳಿದ್ದೇ ಜಾಸ್ತಿ ಆಯಿತು. ಮುಂದಿನ ವರ್ಷ ಅಲ್ಲ, ಅದರ ನಂತರದ ವರ್ಷ. ಅದರ ನಂತರ ಕೆಲವೇ ತಿಂಗಳಲ್ಲಿ ಮಾತಾಜಿಯವರೇ ಹೋದರು. ಆದರೆ 88ರಲ್ಲಿ ಹೇಳಿದ್ದು, 89ರಲ್ಲಿ ಅಮ್ಮನಿಗೆ ನೆನಪಿತ್ತು. ನಾವು ಇಲ್ಲಿದ್ದವರು ಬೆಂಗಳೂರಿಗೆ ತಕ್ಷಣ ಇಬ್ಬರು ಬನ್ನಿ ಆಶ್ರಮಕ್ಕೆ ಅಂತ ಹೇಳಿ. ಏನಮ್ಮ ನಾವೆಲ್ಲ ಚಿತ್ರೀಕರಣದಲ್ಲಿದ್ದೀವಿ, ಹಂಗೆ ಬರೋಕ್ಕಾಗೋದು ಬಿಟ್ಟು, ನಾನು ಯಾವತ್ತಾದರೂ ನಿಮಗೆ ಹತ್ರ ಏನಾದರೂ ಕೇಳಿದ್ದೀನಿ, ನಾವು ಇಬ್ಬರು ಬನ್ನಿ ಅಂತ ಅಂದರೆ ಒಂದು ಮಾತು ಕೇಳಿದ್ವಿ, ತಾಯಿ ಹೇಳಿದ್ದಾಳೆ ಅಂತ ಬರಬೇಕು, ಜೋರು ಮಾಡೋದು. ನಾವು ಹೋದ್ವಿ, 1 ವಾರ ಆಯಿತು ಬಂದು. ಅದರ ನಂತರ 90ನೇ ಇಸ್ವಿಯಲ್ಲಿ ಅದೇ ವಿಜಯದಶಮಿ ದಿವಸ ಅವನಿಗೆ ಅಪಘಾತ. ಅದು ನಾನು ಭಾಳ ಬೇಸರದಲ್ಲಿದ್ದೆ ಆವಾಗಮ್ಮ. ಇದು ಮಾತಾಜಿ ಹೇಳಿದ್ರಪ್ಪ, ಹೇಳಿದ್ರ? ಹೌದು. ಯಾವಾಗ? 2 ವರ್ಷದ ಹಿಂದೆ. ನನಗೆ ಹೇಳಲೇ ಇಲ್ಲ, ಅದೇನು ಹೇಳೋದು ಅಂತ ಹೇಳಲಿಲ್ಲ. ಬಟ್ ಇದು ಆ ರೀತಿ ಆಗಿದ್ದು. ಅದರ ನಂತರ ಈಗ 35 ವರ್ಷಗಳೇ ಕಳೆದಿವೆ. ಶಂಕರ್ ಚಿತ್ರ ನಟಿಸಿದ ಒಂದು ಚಿತ್ರದ ಹೆಸರು ಆರದ ಗಾಯ ಅಂತ. ಅದೇ ರೀತಿ ಅದು ಆ ಗಾಯ ಮಾಸೋದು ಇಲ್ಲ, ಅನ್ನೋದು ಇಲ್ಲ. ಅದರ ಒಂದು ಸಾಧನೆ ಏನು ಅನ್ನೋದು ಆವಾಗಿಂದ ತಾವು ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಅವನು ಬರೀ 12 ವರ್ಷಗಳಲ್ಲೇ ಒಂದಾನೊಂದು ಕಾಲದ ಚಿತ್ರದಿಂದ ಬಂದವನು. ಅವನು ಈಸ್ ಟ್ರಯಂಫ್ ವಾಸ್ ಇನ್ ಮಾಲ್ಗುಡಿ ಡೇಸ್, ಅದು ಇಡೀ ಜಗತ್ತಿನಲ್ಲಿ ಸುತ್ತಾಡಿಕೊಂಡು ಬಂದಿದೆ. ಎಲ್ಲ ಕಡೆ R.K. ನಾರಾಯಣ ಅವರ ಕಾದಂಬರಿ, ಲಕ್ಷ್ಮಣ್ ಅವರದ್ದು, ಮತ್ತು ಅವನ ಏನು ನಿರ್ದೇಶನದಲ್ಲಿ ಆಸೆ ಇತ್ತು ಅದನ್ನು ಸಾಧಿಸಿದ್ದ. ನಾನು ನಟಿಸಿದ್ದೆ, ಗಾಯತ್ರಿಯವರು ನಟಿಸಿದ್ದಾರೆ, ಅನೇಕ ಕನ್ನಡದ ನಟರು ನಟಿಸಿ ಎಲ್ಲರ ಮನೆಯಲ್ಲಾಗೋದೆ. ಆದರೆ
ನಟ ನನ್ನ ತಮ್ಮ ಬೇರೆ ಅದು ನಾನು ಅದನ್ನು ಬರೀಬೇಕು ಅಂತ ಲಂಕೇಶ್ ಅವರು ನಾನು ಕೇಳಿದಾಗ ನಾನು ಬರೆದು ಕಳಿಸಿದ್ದೆ. ಆದರೆ ಅದು ಬರೆದು ಕಳಿಸಿ ಎಲ್ಲ ಆದಮೇಲೆ ಅವರು ನಾನು ಬರೆದಿದ್ದು ತಮ್ಮ ಅಂದರೆ ತಾವುಗಳೆಲ್ಲರೂ ತಮ್ಮ ನನ್ನ ಶಂಕರ ಅಂತ. ಅದು ಅವರೇನೋ ತಪ್ಪಾಗಿ ಬರೆದಿದ್ದಾನೆ ಅಂತ ಭಾವಿಸಿ ಅದನ್ನು ಅವರು ನನ್ನ ತಮ್ಮ ಶಂಕರ ಅಂತ. ತಮ್ಮ ಶಂಕರ ತಮ್ಮ ನನ್ನ ಶಂಕರ. ಮೊದಲು ಅವನು ತಮ್ಮವನು, ಆಮೇಲೆ ನಂತರ ನನ್ನ ತಮ್ಮ. ಯಾಕಂದರೆ ಅಣ್ಣ ತಮ್ಮನಂತರಾಗಿ ಹುಟ್ಟಿದ್ದು ದೈವೇಚ್ಛೆ. ಆದರೆ ಮೊದಲು ಅವರಿಗೆ ಈ ರೀತಿ ರೆಕಗ್ನಿಷನ್, ಈ ಥರ ಜನರ ಅವನನ್ನು ನೋಡಿದ್ದು, ಅವ್ರಿಗೆ ಮೆಚ್ಚಿಕೊಂಡಿದ್ದು, ಅವನನ್ನು ಬೆಳೆಸಿದ್ದು ಎಲ್ಲ ತಾವೇ ಮಹಾಜನತೆ. ಆದರೆ ಅದಕ್ಕೋಸ್ಕರ ಆಗಿ ಬರೆದಿದ್ದೆ. ಬಟ್ ಇವ್ರು ಹೇಳೋಕ್ಕಾದ್ರೂ ಅವಕಾಶ ಸಿಗ್ತೀವಿ. ಜೊತೆಯಲ್ಲಿ ಜೊತೆಯಲ್ಲಿ